ಮಾರ್ಚ್ 30ರಂದು ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ಅವರು ಗೌತಮ ಪಂಚ ಮಹಾರಥೋತ್ಸವ ಹಿನ್ನೆಲೆಯಲ್ಲಿ ಇಂದು ಗುರುವಾರ ದೇವಾಲಯದ ಆವರಣದಲ್ಲಿ ರಥಚಲನ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ ಮತ್ತು ದೇವಾಲಯದ ಪ್ರಧಾನ ಆಗಮಿಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು. ರಥಚಲನ ಮಹೋತ್ಸವದಲ್ಲಿ 5 ರಥಗಳಿಗೆ ಪೂಜೆ ಸಲ್ಲಿಸಿ ರಥ ಕಟ್ಟಲು ಚಾಲನೆ ದೊರೆಯಿತು. ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ಮತ್ತು ಪಾರ್ವತಿ ಅಮ್ಮನವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತ ಅಭಿಷೇಕ, ನಿತ್ಯೋತ್ಸವ ಮತ್ತು ಮೂಲದೇವರ ಪೂಜೆ ನೆರವೇರಿಸಲಾಯಿತು. ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಗಣಪತಿ ಪೂಜೆ ಹಾಗೂ ನವಗ್ರಹ ಪೂಜೆಯನ್ನು ಸಲ್ಲಿಸಿ ಪಟ್ಟಿಗೆ ನವಧಾನ್ಯ ಪೂಜೆ ನೆರವೇರಿಸಲಾಯಿತು. ನಂಜನಗೂಡು ದೊಡ್ಡ ಜಾತ್ರಾ ಮಹೋತ್ಸವದಲ್ಲಿ ಮೊದಲಿಗೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ರಥೋತ್ಸವ, ಪಾರ್ವತಿ ಅಮ್ಮನವರ ರಥೋತ್ಸವ, ಗಣಪತಿ, ಚಂಡಿಕೇಶ್ವರ ಮತ್ತು ಸುಬ್ರಹ್ಮಣ್ಯ ರಥೋತ್ಸವಗಳನ್ನು ಮಾಡಲಾಗುತ್ತದೆ. ರಥಕ್ಕೆ ಪೂಜೆ ಸಲ್ಲಿಸುವ ಮೂಲಕ ರಥ ಕಟ್ಟುವ ಕಾರ್ಯ ನಡೆಯಲಿದೆ. ಇನ್ನು 25 ದಿನಗಳ ಒಳಗಾಗಿ 5 ರಥಗಳನ್ನು ಸಿದ್ಧಪಡಿಸಲು ಮುಂದಾಗಿದ್ದಾರೆ. ಪಾರ್ವತಿ ಪರಮೇಶ್ವರ ಇದೇ ತಿಂಗಳು ಮಾರ್ಚ್ 30ನೇ ತಾರೀಕು ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಗೌತಮ ಪಂಚ ಮಹಾರಥೋತ್ಸವ. ಅದರ ಪೂರ್ವಭಾವಿಯಾಗಿ ಈ ದಿವಸ ರಥಚಲನ ಮಹೋತ್ಸವ ನೆರವೇರಿಸಲಾಗ್ತಾ ಇದೆ. ರಥಚಲನ ಮಹೋತ್ಸವ ಅಂತಂದರೆ ರಥಗಳಿಗೆ ಪೂಜೆಯನ್ನು ಮಾಡಿ ವಿದ್ಯುಕ್ತವಾಗಿ ಪೂಜೆಯನ್ನು ಮಾಡಿ ರಥವನ್ನು ಕಟ್ಟಲಿಕ್ಕೆ ಅನುವು ಮಾಡಿಕೊಡೋದಕ್ಕೆ ರಥಚಲನ ಮಹೋತ್ಸವ ಅಂತೇಳಿ ಮಾಡ್ಕೊಂಡ್ಬಂದಿದೆ. ಅದರ ಅಂಗವಾಗಿ ಈ ದಿವಸ ಉಷಿತ ಕಾಲದಲ್ಲಿ ಎಂದಿನಂತೆ ಪೂಜಾ ಕೈಂಕರ್ಯಗಳು ನೆರವೇರಿದೆ. ನಂತರ ಪ್ರಾತಃ ಕಾಲ ಪೂಜೆಯಲ್ಲಿ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ನಂತರ ನಿತ್ಯೋತ್ಸವ, ಅದಾದ ನಂತರ ಮೂಲ ದೇವತಾ ಪ್ರಾರ್ಥನೆ ಅಂದರೆ ಮಹಾಗಣಪತಿ ಪೂಜೆಯೊಂದಿಗೆ ಮೂಲ ದೇವತಾ ಪ್ರಾರ್ಥನೆಯನ್ನು ಮಾಡಿ ನಂತರ ದೇವಸ್ಥಾನದ ಆಲಯ ಸುತ್ತ ಪ್ರದಕ್ಷಿಣಾಕಾರವಾಗಿ ಮಂಗಳವಾದ್ಯದೊಂದಿಗೆ ಬಂದು ಸ್ವಾಮಿ ರಥದ ಬಳಿ ಬಂದು ಸ್ವಾಮಿ ರಥದಲ್ಲಿ ಗಣಪತಿ ಪೂಜೆ, ಪುಣ್ಯಾಹ ಹಾಗೂ ನವಗ್ರಹ ಪೂಜೆಯನ್ನು ನೆರವೇರಿಸಿ ರಥಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರ ಇಂದ್ರಾಜಷ್ಠ ದಿಕ್ಪಾಲಕ್ಕೆ ಬಲಿಪ್ರದಾನ ಮಾಡಲಾಗಿದೆ. ನಂತರ ಆಯ್ಕಾಲ್ ಮುಹೂರ್ತ ಅಂತ ಏನು ಪಟ್ಟಿಗೆಯನ್ನು ರಥಕ್ಕೆ ಕಟ್ಟಿದ್ದಾರೆ, ಆ ಪಟ್ಟಿಗೆಗೆ ನವಧಾನ್ಯವನ್ನು ಕಟ್ಟಿ ಮುಹೂರ್ತ ಪಠಣವಾದ ನಂತರ ಮಹಾಮಂಗಳಾರತಿಯೊಂದಿಗೆ ಮೊದಲ ಸ್ವಾಮಿ ರಥ ಹಾಗೂ ಅಮ್ಮನವರ ರಥ ಹಾಗೂ ಗಣಪತಿ ಹಾಗೂ ಚಂಡಿಕೇಶ್ವರ ಹಾಗೂ ಸುಬ್ರಹ್ಮಣ್ಯೇಶ್ವರ ಈ 5 ರಥಗಳಿಗೂ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ರಥಚಲನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತ್ ಪ್ರಧಾನ ಅರ್ಚಕರು, ಶ್ರೀಕಂಠೇಶ್ವರ ದೇವಸ್ಥಾನ, ಮಂಜನಗೂಡು.